ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ 2025 ಗೆ ಪ್ರಿಪೇರ್ ಆಗ್ತಿರುವಂತಹ ಪ್ರತಿಯೊಬ್ಬ ಸ್ಟೂಡೆಂಟ್. ಸೊ ಈ ವಿಡಿಯೋ ನಿಮಗೋಸ್ಕರ. ಲಾಸ್ಟ್ ವಿಡಿಯೋ ಅಲ್ಲಿ ನಾವು ಕರ್ನಾಟಕ ಸ್ಟೇಟ್ ಸ್ಪೆಸಿಫಿಕ್ ಹಿಸ್ಟ್ರಿ ಜಿಯೋಗ್ರಫಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ನಮ್ಮ ಕರೆಂಟ್ ಅಫೇರ್ಸ್ ನ ಪೋರ್ಷನ್ ಏನ್ ಕೇಳ್ತಾರೆ ಸಿವಿಲ್ ಜಡ್ಜ್ ಎಕ್ಸಾಮ್ ನ ಪ್ರಿಲಿಮ್ಸ್ ಅಲ್ಲಿ ಫಾರ್ 10 to 15 ಮಾರ್ಕ್ಸ್. ಸೊ ಇದನ್ನ ಕವರ್ ಮಾಡುವಂತ ಈ ಸ್ಪೆಸಿಫಿಕ್ ವಿಡಿಯೋ ಅಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತದ್ದು ಈಸ್ ಬೇಸಿಕಲಿ ಕರೆಂಟ್ ಅಫೇರ್ಸ್ ಏನನ್ನೆಲ್ಲ ಇತ್ತೀಚಿನ ದಿನಗಳಲ್ಲಿ ನಡೆದಿದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ಎಕ್ಸಾಮ್ ನ ಟ್ರೆಂಡ್ ಹೇಗೆಲ್ಲ ಕೇಳ್ತಾರೆ ಪ್ರಶ್ನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಕಂಪ್ಲೀಟ್ಲಿ ಪ್ರಾಪರ್ ಈ ಕ್ವೆಶನ್ಸ್ ಅನ್ನ ಪ್ರಿಪೇರ್ ಮಾಡಿರೋದು. ಇಟ್ ಇನ್ಕ್ಲೂಡ್ಸ್ ಯೋರ್ ಸ್ಪೋರ್ಟ್ಸ್, ಪರ್ಸನಾಲಿಟೀಸ್ ಅಂಡ್ ನಿಮಗೆ ಕೆಲವು ಮೇಜರ್ ಲೀಗಲ್ ಅಪ್ಡೇಟ್ಸ್. ಕರ್ನಾಟಕ ಸ್ಪೆಸಿಫಿಕ್ ಆಗಿ ನಾವು ಇತ್ತೀಚೆಗೆ ತುಂಬಾನೇ ಒಂದು ಹೊಸ ಬಿಲ್ಸ್ ಪಾಸ್ ಮಾಡ್ತಿದೀವಿ, ಹೊಸ ಲಾ ಇದೆ, ಸೊ ಎಕ್ಸೆಟ್ರಾ CPC ಅಮೆಂಡ್ಮೆಂಟ್ ಆಗಿದೆ. ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ಇಟ್ ವಿಲ್ ಬಿ ಅ ಲೆಂದಿ ವಿಡಿಯೋ. ಇದರ ಪಾರ್ಟ್ ಅಲ್ಲಿ ಡಿವೈಡ್ ಮಾಡಿ ಕವರ್ ಮಾಡೋ ರೀತಿ ಐ ವಿಲ್ ಸಿ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟು ಸ್ಟಾರ್ಟ್ ವಿತ್, ವೆಲ್ಕಮ್ ಟು ಸ್ವಾತಿ ಲಾ ಅಕಾಡೆಮಿ. ಅಂಡ್ ಫಸ್ಟ್ ಕ್ವೆಶನ್, ವಿಡಿಯೋ ಟಿಲ್ ದ ಎಂಡ್ ನೋಡಿ, ಬಿಕಾಸ್ ಪ್ರತಿಯೊಂದು ಕ್ವೆಶನ್ ವಿತ್ ಕರೆಂಟ್ ಅಫೇರ್ಸ್ ನಿಮಗೆ ಫ್ರೇಮ್ ಮಾಡಿರುವಂತದ್ದು. ಸೊ ಹಾಗಾಗಿ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗತ್ತೆ. ಫಸ್ಟ್ ಥಿಂಗ್, the Karnataka government enacted the platform-based gig workers. So gig economy ತುಂಬಾ ಬೆಳೀತಿದೆ, ಎಸ್ಪೆಷಲಿ ಕರ್ನಾಟಕ, ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಹೇಳ್ಬೋದು, ಬೆಂಗಳೂರು, ಡೆಲ್ಲಿ, ಚೆನ್ನೈ ಈ ಏರಿಯಾಸ್ ಅಲ್ಲಿ ಗಿಗ್ ವರ್ಕರ್ ಅಂತಂದ್ರೆ ನಮಗೆ ಝೊಮ್ಯಾಟೊ ಡೆಲಿವರಿ ಮಾಡುವಂತವ್ರು, ಊಬರ್, ಓಲಾ ಡ್ರೈವರ್ಸ್. ಸೊ ಇವರು ಪ್ರಾಪರ್ ಆಗಿ ಒಂದು ಎಂಪ್ಲಾಯಿ ಅಥವಾ ಹೇಗೆ ಯಾವ ಆಕ್ಟ್ ಇವರನ್ನ ಗವರ್ನ್ ಮಾಡತ್ತೆ, ಬಿಕಾಸ್ ಇವರು ಪರ್ಮನೆಂಟ್ ಅಂತ ಅಲ್ಲ. ಸೊ ಹಾಗಿದ್ದಾಗ ಸ್ಪೆಸಿಫಿಕ್ ಒಂದು ಬಿಲ್ ಇದರ ಬಗ್ಗೆ ಬೇಕಿತ್ತು, ಅಂಡ್ ಅದನ್ನ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಅಗೇನ್ ಬ್ರಿಂಗ್ ದಿಸ್ ಅಪ್. ಸೊ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ವೆಲ್ಫೇರ್ ಆಕ್ಟ್ 2025 ಬಿಲ್ ಪಾಸ್ ಆಗಿ ಆಕ್ಟ್ ಆಗಿದೆ. ದಿಸ್ ಇಸ್ ನೌ ಇನ್ 2025. ಇದು ಯಾರನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ? ಸೊ ರೆಗ್ಯುಲೇಟ್ ಆನ್ಲೈನ್ ಕಂಟೆಂಟ್ ಖಂಡಿತ ಅಲ್ಲ, ಪ್ರೊವೈಡ್ ಸೋಷಿಯಲ್ ಸೆಕ್ಯೂರಿಟಿ ಟು ಗಿಗ್ ವರ್ಕರ್ಸ್. ಸೊ ಕಂಟ್ರೋಲ್ ಫೇಕ್ ನ್ಯೂಸ್ ಸರ್ಕ್ಯುಲೇಷನ್, ಬ್ಯಾನ್ ಪ್ರೈವೇಟ್ ವೈಲ್ಡ್ ಲೈಫ್ ರೆಸ್ಕ್ಯೂ ಎಕ್ಸೆಟ್ರಾ. ಇದ್ರ ಬಗ್ಗೆನೂ ಸಹ ಇದೆ, ಇನ್ನು ಮುಂದಕ್ಕೆ ನೋಡೋಣ. ಬಟ್ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಅಂತ ಅಂದಾಗ ಟ್ಯಾಕ್ಸಿ, ಬೈಕ್ ಅಥವಾ ನಮಗೆ ಫುಡ್ ಡೆಲಿವರಿ ಎಕ್ಸೆಟ್ರಾ ಮಾಡ್ತಿರುವಂತವರ ಒಂದು ವೆಲ್ಫೇರ್ ಅಲ್ಲಿ ಬಂದಿರುವಂತ ಆಕ್ಟ್. ಅ ವೆರಿ ಗುಡ್ ಮೂವ್. ಸೊ ದಿಸ್ ಇಸ್ ದ ಫಸ್ಟ್ ಕ್ವೆಶನ್. ನೆಕ್ಸ್ಟ್, which new bill introduced in Karnataka provides for up to 7 years imprisonment for spreading misinformation? ತಪ್ಪು ಮಿಸ್ಇನ್ಫಾರ್ಮೇಶನ್ ನ ಸ್ಪ್ರೆಡ್ ಮಾಡೋದು, ಬಿಕಾಸ್ ಇವತ್ತು ಜನರಿಗೆ ಸರಿಯಾದಂತ ಇನ್ಫಾರ್ಮೇಶನ್ ಏನು ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಮಿಸ್ಇನ್ಫಾರ್ಮೇಶನ್ ಇಸ್ ಆಲ್ಸೋ ಲಾರ್ಜ್ ಸ್ಕೇಲ್ ಸ್ಪ್ರೆಡ್ ಆಗ್ತದೆ. ವಾಟ್ಸ್ಆಪ್ ಯೂನಿವರ್ಸಿಟಿ, ನಮ್ಮ ಫೇಸ್ಬುಕ್ ಯೂನಿವರ್ಸಿಟಿ ಇಂದ ಇರುವಂತವ್ರು, ಸೊ ಅವ್ರು ಸ್ಪ್ರೆಡ್ ಮಾಡ್ತಿರುವಂತ ಇನ್ಫಾರ್ಮೇಶನ್ ನ ಸರಿಯಾಗಿ ರೆಗ್ಯುಲೇಟ್ ಮಾಡೋದಕ್ಕೆ ಆನ್ಲೈನ್ ಕಂಟೆಂಟ್ ಅನ್ನ ವಿ ನೀಡ್ ದಿಸ್, ಅಂಡ್ ಸ್ಪ್ರೆಡಿಂಗ್ ಮಿಸ್ಇನ್ಫಾರ್ಮೇಶನ್ ಅನ್ನೋದ್ರ ಬಗ್ಗೆ ಕರ್ನಾಟಕ ಮಿಸ್ಇನ್ಫಾರ್ಮೇಶನ್ ಅಂಡ್ ಫೇಕ್ ನ್ಯೂಸ್ ಪ್ರೊಹಿಬಿಷನ್ ಬಿಲ್ 2025 ಇಂಟ್ರೊಡ್ಯೂಸ್ ಆಗಿದೆ. ರಿಮೆಂಬರ್, ದಿಸ್ ಇಸ್ ಓನ್ಲಿ ಅ ಬಿಲ್ ವಿಚ್ ಇಸ್ ಇಂಟ್ರೊಡ್ಯೂಸ್ಡ್ ಅಂಡ್ ಅ ಬೆಸ್ಟ್ ಥಿಂಗ್ ಟು ಡೂ. ಸೊ ಇದರಲ್ಲಿ ಮಿಸ್ಇನ್ಫಾರ್ಮೇಶನ್ ಗೆ 7 years ನ ಜೈಲ್ ಇಂಪ್ರಿಸನ್ಮೆಂಟ್ ಇದೆ. ಸೊ Bill criminalizes fake news circulation, raising constitutional debates on free speech, Article 19. Okay, next, Article 19 ಅಲ್ಲಿ ಕವರ್ ಆಗುತ್ತೆ ಇದು. ಬಟ್ ಫ್ರೀ ಸ್ಪೀಚ್ ಅನ್ನೋದು ಈವನ್ ದೆನ್ ಮಿಸ್ಇನ್ಫಾರ್ಮೇಶನ್ ಅಂತ ಅಂದಾಗ ಇಟ್ ನೀಡ್ ಟು ಬಿ ರೆಗ್ಯುಲೇಟೆಡ್. The Karnataka cabinet approved a bill in 2025 to criminalize engagement of minor. ಸೊ ಮ್ಯಾರೇಜ್ ಅಲ್ಲ ಇದು, ಎಂಗೇಜ್ಮೆಂಟ್ ಕೂಡ ಸಹ ಕವರ್ ಮಾಡಬೇಕು. ಇನ್ ಅಡಿಷನ್ ಟು ಮ್ಯಾರೇಜ್, ದಿಸ್ ರಿಲೇಟ್ಸ್ ಟು ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಅಮೆಂಡ್ಮೆಂಟ್. ಕ್ಲಿಯರ್ ಆನ್ಸರ್. ಸೊ ದ ಮೂವ್ ಎಕ್ಸ್ಪ್ಯಾಂಡ್ಸ್ ದ ಸ್ಕೋಪ್ ಆಫ್ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್. ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಇತ್ತು, ಬಟ್ ನೌ ಇಟ್ ವಿಲ್ ಬಿ ನಿಮಗೆ ಇಟ್ ವಿಲ್ ಇನ್ಕ್ಲೂಡ್ ಆಲ್ಸೋ ದ ಎಂಗೇಜ್ಮೆಂಟ್. ಅಂಡ್ ಇದಕ್ಕೆ ಟೋಲ್ ಫ್ರೀ ನಂಬರ್ 1908 ಇದೆ, ಅದನ್ನು ಇಂಪಾರ್ಟೆಂಟ್ ಆಗ್ಬೋದು. ಎಕ್ಸಾಮ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. Karnataka High Court issued notice on PIL challenging which mega project in Bengaluru. So twin tunnel road project related ಈ ಒಂದು ನಿಮಗೆ ನ್ಯೂಸ್ ಡಿಬೇಟ್ ಅನ್ನೋದು ನೋಡಿರಬಹುದು. ಸೊ ಹಾಗಾಗಿ ಇದರ ರಿಲೇಟೆಡ್ PIL ಚಾಲೆಂಜ್ ಆಗಿದೆ. Environmental and procedural concerns regarding twin tunnel road project.
Which Karnataka bill proposes a welfare board for domestic workers? So again, idunu first Karnataka Domestic Workers Social Security and Welfare Bill 2025 introduce ಆಗಿರೋದು to protect gig workers economy, state planned and welfare mechanism for domestic workers. Karnataka government banned private rescue of king cobras. So private rescue commercialization in naditittu, misuse ಮಾಡ್ತಿದ್ರು. So ಇದನ್ನ king cobra related snakes ಅದನ್ನ ಪ್ರೊಟೆಕ್ಟ್ ಮಾಡ್ತಾ ದಟ್ ಓನ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾತ್ರನೇ ರೆಸ್ಕ್ಯೂ ಅಂಡ್ ರಿಹ್ಯಾಬಿಲಿಟೇಟ್ ಮಾಡೋದಕ್ಕೆ ಸಾಧ್ಯ ಕಿಂಗ್ ಕೋಬ್ರಾಗೆ ಅನ್ನೋದನ್ನ ಎಂಕರೇಜ್ ಮಾಡ್ತಾ ಟು ಪ್ರಿವೆಂಟ್ ಪೋಚಿಂಗ್ ಅಂಡ್ ಕಮರ್ಷಿಯಲ್ ಮಿಸ್ಯೂಸ್. Karnataka's new skill development policy 2025-32 has a budget of about 4,432 crores. ಒಂದು ರೀತಿ factual question but need to be known. So the policy focuses on artificial intelligence, digital training and vocational skills for youth. Karnataka CM announced a memorial in Mysuru for which famous Kannada novelist, ಖಂಡಿತ ಇದು ಇಂಪಾರ್ಟೆಂಟ್ ಆಗುತ್ತೆ, SL ಭೈರಪ್ಪ ಇವರಿಗೆ ನಾವು CM ಅನೌನ್ಸ್ ಮಾಡಿರೋದು ಒಂದು ಮೆಮೋರಿಯಲ್ ಇನ್ ಮೈಸೂರು. ಅಂಡ್ ರೀಸೆಂಟ್ ಆಗಿ ಕರ್ನಾಟಕ ಅಲ್ಲಿ ನಡೀತಿರುವಂತ ಲೀಗಲ್ ಅಪ್ಡೇಟ್ಸ್ ಎಷ್ಟಿದೆ ಅಂತಂದ್ರೆ ಆಲ್ಮೋಸ್ಟ್ 18 ಬಿಲ್ಸ್ ಪಾಸ್ ಮಾಡಿದೀವಿ, ಬಿಲ್ಸ್ ಪ್ರೆಸೆಂಟ್ ಮಾಡಿದೀವಿ ಅಂತ ಹೇಳ್ಬಹುದು. ಸೊ ದಟ್ ಈಸ್ ಹೌ ಇಂಪಾರ್ಟೆಂಟ್ ಕರ್ನಾಟಕದ ಒಂದು ಸ್ಪೆಸಿಫಿಕ್ ಲೀಗಲ್ ಕರೆಂಟ್ ನ್ಯೂಸ್ ಏನಿದೆ ಆಲ್ ಓವರ್ ಇಂಡಿಯಾಗೂ ಸಹ ಇಂಪಾರ್ಟೆಂಟ್, ಬಟ್ ಕರ್ನಾಟಕ ನಮಗೆ ಎಕ್ಸಾಮಿಗಂತೂ ತುಂಬಾ ಇಂಪಾರ್ಟೆಂಟ್. So SL Bhairappa, noted Kannada novelist, will be honored with memorial. Farmers in Karnataka recently demanded a debt relief commission due to heavy rains destroying kharif crops. So kharif crops anna harvest ಮಾಡೋದಕ್ಕೂ ಮುಂಚೆನೆ ಆದಂತ ಒಂದು ಹೆವಿ ರೈನ್ ಫಾಲ್ ಇಂದ ಆಗಿರುವಂತ ಡ್ಯಾಮೇಜಸ್ ಗೆ debt relief commission ಅನ್ನ ಡಿಮ್ಯಾಂಡ್ ಮಾಡ್ತಿರುವಂತದ್ದು. Which campaign was launched in coastal Karnataka in July 2025 to promote communal harmony. So ಸೌಹಾರ್ದ ಸಂಚಾರ ಕರಾವಳಿಯ ನೆಲದಲ್ಲಿ ಸೌಹಾರ್ದ ಸಂಚಾರ ಇದು ನಮಗೆ ಉಡುಪಿ ಅಂಡ್ DK ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಲಾಂಚ್ ಆಗಿರುವಂತದ್ದು. ಅಂಡ್ ನ್ಯೂಸ್ ನೀವು ನೋಡ್ತಿದ್ದೀರಿ ಅನ್ನೋದಾದ್ರೆ ಇದೆಲ್ಲಾನು ನಿಮಗೆ ನ್ಯೂಸ್ ಅಲ್ಲಿ ಕವರ್ ಆಗಿರುವಂತದ್ದೇ, ಬಟ್ ಇಂಪಾರ್ಟೆಂಟ್ ಫಾರ್ ಯೋರ್ ಎಕ್ಸಾಮ್. ಇತ್ತೀಚಿನ ದಿನಗಳಲ್ಲಿ ಇದೆಲ್ಲಾನು ನಮಗೆ ಇರೋದ್ರಿಂದ. So under Article 143 of Constitution of India, the President ಇದರಲ್ಲಿ ನಮಗೆ ಜಡ್ಜ್ಮೆಂಟ್ ಕೂಡ ಬಂದಿದೆ. ಸೊ ಅದರ ರಿಗಾರ್ಡಿಂಗ್ ಏನೇ ಕ್ವೆಶನ್ ಫ್ರೇಮ್ ಆಗಿರೋದು. ಸೊ 143 is that President ಯಾವುದೇ ಒಂದು ಲೀಗಲ್ ಒಪಿನಿಯನ್ ಬೇಕು ಅಂತಂದಾಗ ಸುಪ್ರೀಂ ಕೋರ್ಟ್ಗೆ ರೆಫರ್ ಮಾಡಬಹುದು. ರೆಫರ್ ಮ್ಯಾಟರ್ಸ್ ಟು ಸುಪ್ರೀಂ ಕೋರ್ಟ್ ಫಾರ್ advisory opinion. Supreme Court has this advisory jurisdiction under Article 143. And ಮ್ಯಾಂಡೇಟ್ರಿ ಏನಲ್ಲ ದಟ್ ಪ್ರೆಸಿಡೆಂಟ್ ಅದನ್ನ ಫಾಲೋ ಮಾಡಲೇಬೇಕು ಅಂತ, ಬಟ್ ಸುಪ್ರೀಂ ಕೋರ್ಟ್ ಅವರ ಒಪಿನಿಯನ್ ಕೊಡಬಹುದು, ಪ್ರೆಸಿಡೆಂಟ್ ಅವರನ್ನ ಅಪ್ರೋಚ್ ಮಾಡಬಹುದು. ಒಪಿನಿಯನ್ ತಗೊಳ್ಳೋದು ಅದರ ಅಕಾರ್ಡಿಂಗ್ಲಿನೇ ಆಕ್ಟ್ ಮಾಡಬೇಕಾ ಬೇಡ ಅನ್ನೋದು ಪ್ರೆಸಿಡೆಂಟ್ ನ ಒಂದು ಡಿಸ್ಕ್ರಿಷನ್ ಆಗಿರುತ್ತೆ. ವಿಚ್ AI based system was introduced in 2025 for summarizing consumer law cases in India. ಸೊ ಫುಲ್ ಅಂತ 100% ಅಕ್ಯುರೇಟ್ಲಿ ನಡೀತಿದೆ ಅಂತ ಅಲ್ಲ, ಬಟ್ ನ್ಯಾಯ ದರ್ಪಣ್ ಈ ಪ್ಲಾಟ್ಫಾರ್ಮ್ ನಮಗೆ ಸಿನ್ಸ್ ಜುಡಿಷಿಯರಿಯಲ್ಲಿ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿದೆ ಅಟ್ ಡಿಫರೆಂಟ್ ಲೆವೆಲ್ಸ್. ಸೊ ಈ ಒಂದು ಸ್ಪೆಸಿಫಿಕ್ ಕನ್ಸ್ಯೂಮರ್ ಫೋರಮ್ ರಿಲೇಟೆಡ್ ಅಂತ ಬಂದಾಗ ನ್ಯಾಯ ದರ್ಪಣ್ ಅನ್ನೋದು AI ಬೇಸ್ಡ್ ಸಿಸ್ಟಮ್ ಲಾಂಚ್ ಆಗಿರುವಂತದ್ದು. ವಿತ್ 75% ಅಕ್ಯುರಸಿ ರೇಟ್ ಅಲ್ಲಿ ಇದು ವರ್ಕ್ ಆಗ್ತದೆ. So the LawPal system is LawPal ಅಂತ ಅಂದಾಗ again AI based ಅಲ್ಲಿ ನಮಗೆ it is to help and designed to make legal advice more accessible. PAL in the sense friend. So a retrieval augmented chatbot for legal accessibility. So ಒಂದು legal ಸಲಹೆಗೋಸ್ಕರ as a friend ಈ ಒಂದು AI platform can be used for legal advice. Which recent Supreme Court judgment July 2025 focused on mental health and rights of patients. Again important, Indian Psychiatric Society versus Union of India case na hesiru Supreme Court expanded rights of patients under Mental Health Care Act 2017. Very important, mental health related ಮಾತನಾಡೋದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಒಂದು people are outspoken, they are coming up and talking, and ಇದು ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಮೆಂಟಲ್ ಹೆಲ್ತ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಡಿಸ್ಕಸ್ ಮಾಡಿದೀವಿ. ಸೊ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್ ಫಾರ್ ಆರ್ ಎಕ್ಸಾಮ್ ಆಲ್ಸೋ.
Which Indian law replaced the IPC from 1st July 2024? Basic question and definitely ಕೇಳಬಹುದು. ಭಾರತೀಯ ನ್ಯಾಯ ಸಂಹಿತ 2023 and 25th December ಗೆ 2023 ಪ್ರೆಸಿಡೆನ್ಷಿಯಲ್ ಅಸೆಂಟ್ ಸಿಕ್ಕಿರೋದು 1st July 2024 ಇಂದ ಎನ್ಫೋರ್ಸ್ ಆಗಿದೆ. ಸೇಮ್ ನಮಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅನ್ನೋದು ಇದೇ ಡೇಟ್ಸ್ ಗೆನೆ CRPC ನ ರಿಪ್ಲೇಸ್ ಮಾಡ್ತು ಅಂಡ್ ಭಾರತೀಯ ಸಾಕ್ಷಿ ಅಧಿನಿಯಂ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅನ್ನ ರಿಪ್ಲೇಸ್ ಮಾಡಿರುವಂತದ್ದು. 3 ನ್ಯೂ ಕ್ರಿಮಿನಲ್ ಲಾಸ್. ಬುಕ್ಸ್ ಅಂಡ್ ಆಥರ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಮಗೆ. ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ DY ಚಂದ್ರಚೂಡ್ ಅವರ ಡೆಬ್ಯೂ ಬುಕ್ 2025 ಅಲ್ಲಿ ಬಂದಿರೋದು ವೈ ದ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್. ಸೊ ಬುಕ್ ಆಕ್ಚುಲಿ ನಾನು ಓದೋದಕ್ಕೆ ಶುರು ಮಾಡಿದ್ದೀನಿ ಅಂಡ್ ಇಟ್ ಈಸ್ ರಿಯಲಿ ಗುಡ್ ಇನ್ಸೈಟ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್. ನೀವು ಓದ್ಬೋದು, ಎಕ್ಸಾಮ್ ಮುಗಿದ್ಮೇಲೆ ಓದಬಹುದು. ಸೊ ಇಟ್ ಈಸ್ ಅ ಗುಡ್ ಬುಕ್, ಓದಿ. ಅಂಡ್ ಸಿನ್ಸ್ ಇದು ನಮ್ಮ CJI ಅವರೇ ಬರೆದಿರೋದು, ಫಾರ್ಮರ್ CJI ಅವರಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಇನ್ಸೈಟ್ಸ್ ಅಥವಾ ಅವರ ಒಂದು ಆಬಿಟರ್ ಡಿಕ್ಟಾನ ನೀವು ಈ ಬುಕ್ ಅಲ್ಲಿ ಕಾಣಬಹುದು. ಸೊ ಆಸ್ ಅ ಲಾ ಸ್ಟೂಡೆಂಟ್ ಒಂದು ಮಸ್ಟ್ ರೀಡ್ ಅಂತ ಹೇಳ್ಬಹುದು. ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂಡ್ ಜುಡಿಷಿಯಲ್ ರಿವ್ಯೂ ಬಗ್ಗೆ ನಿಮಗೆ ತಿಳಿಸುತ್ತೆ. ಗೌತಮ್ ಭಾಟಿಯಾಸ್ ಬುಕ್ 2025 ಬುಕ್ ಈಸ್ ಅಗೇನ್ ಇದು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅ ಕಾನ್ವರ್ಸೇಷನ್ ವಿತ್ ಪವರ್. ಸೊ ಬುಕ್ ಕ್ರಿಟಿಕ್ಸ್ ಕಾನ್ಸ್ಟಿಟ್ಯೂಷನಲಿಸಮ್ ಅಂಡ್ ಪವರ್ ಸ್ಟ್ರಕ್ಚರ್ಸ್. Which military memoir was launched in 2025? Again important, Operation Sindoor. And idra bagge Lieutenant General KJS Dillon ಇವರು ಬುಕ್ ಅನ್ನ ಬರೆದಿದ್ದಾರೆ, ಆಪರೇಷನ್ ಸಿಂಧೂರ್. ಅಂಡ್ ಈ ಬುಕ್ ಲಾಂಚ್ ಆಗಿದೆ 2025 ಅಲ್ಲಿ. ಬುಕ್ ಹೆಸರು ಆಪರೇಷನ್ ಸಿಂಧೂರ್ ಅಂಡ್ ಇದನ್ನ ಬರೆದವರು ಲೆಫ್ಟಿನೆಂಟ್ ಜನರಲ್ KJS Dillon. ಅಂಡ್ ಸ್ಪೋರ್ಟ್ಸ್ ಅಂತ ಬರುವಾಗ ಇವತ್ತು ನಮಗೆ ಆಲ್ರೆಡಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಿದೆ, ಏಷ್ಯಾ ಕಪ್, ಮೆನ್ಸ್ ಏಷ್ಯಾ ಕಪ್. ಸೊ ವಿನ್ನರ್ ಯಾರಾಗ್ತಾರೆ ಅನ್ನೋದು ಅಗೇನ್ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುವಂತ ಪ್ರಶ್ನೆ. ಸೊ ಈ ಒಂದು ಸಿನ್ಸ್ ಸ್ಪೋರ್ಟ್ಸ್ ಅನ್ನೋದು ಯಾವಾಗ್ಲೂ ಎಕ್ಸಾಮಿಗೆ ಬಂದೇ ಬರುತ್ತೆ. ಸೊ ಇದು ರೀಸೆಂಟ್ ಕರೆಂಟ್ ಅಫೇರ್ಸ್ ಆಗುವುದ ಕಾರಣ ದಿಸ್ ವಿಲ್ ಬಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಅದರ ರಿಲೇಟೆಡ್ ಅದನ್ನ ಬಿಟ್ಟು ನಮಗೆ ಇನ್ನಷ್ಟು ಕ್ವೆಶನ್ಸ್ ಅಂತಂದ್ರೆ India won men's hockey championship trophy 2025 defeating Australia. So Australia na defeat ಮಾಡ್ತಾ ನಾವು men's hockey championship trophy ಗೆದ್ದಿರೋಂಥದ್ದು. Who becomes the first Indian to win 2 medals at World Athletic Championship 2025? ನೀರಜ್ ಚೋಪ್ರಾ 2 ಮೆಡಲ್ಸ್ ಅನ್ನ ವಿನ್ ಮಾಡಿರೋದು ಟುಗೆದರ್. ಸೊ ನೆಕ್ಸ್ಟ್, which cricketer retired from international cricket in August 2025? That is Rohit Sharma. Which Indian organization won Raman Magsaysay Award 2025? Important agate ee question because specific agi Educate Girls ಅನ್ನುವಂತ NGO which was recognized for girls education in India ಅದನ್ನ recognize ಮಾಡ್ತಾ Raman Magsaysay Award 2025 ಇವರಿಗೆ ಕೊಟ್ಟಿರುವಂತದ್ದು. Who took oath as Chief Justice of Karnataka High Court in July 2025? So ನಮ್ಮ ಒಂದು ವಿಭು ಭಾಕ್ರು, ಜಸ್ಟಿಸ್ ವಿಭು ಭಾಕ್ರು ಅವರು is assumed as Chief Justice of Karnataka High Court. And ಇವಾಗ CJI ಯಾರು ಅಂತಂದ್ರೆ ಜಸ್ಟಿಸ್ BR ಗವಾಯ್ ಅವರು. Which Karnataka philanthropist is nominated as member of Rajya Sabha? ಸುಧಾಮೂರ್ತಿ ಅವರು ಈಗ ನಮಗೆ ರಾಜ್ಯಸಭಾ ಅಲ್ಲಿ ಮೆಂಬರ್ ಆಗಿದ್ದಾರೆ as a nominated member of ರಾಜ್ಯಸಭಾ. ರಾಜ್ಯಸಭಾ ಅಂತಂದಾಗ ಟರ್ಮ್ ಪೀರಿಯಡ್ ಇಸ್ ಫಾರ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಎವ್ರಿ 2 years ರಿಟೈರ್ಮೆಂಟ್ ಅಂತ ಇರುತ್ತೆ. ದಟ್ ಈಸ್ 1/3 ಆಫ್ ದ ಸ್ಟ್ರೆಂತ್ ಗೆಟ್ಸ್ ಡಿಸಾಲ್ವ್. ಸೊ ಹೌಸ್ ಎವ್ರಿ 2 years ರಿನ್ಯೂವಲ್ ಅಲ್ಲಿ ಇರುತ್ತೆ. ಅಂಡ್ ಪ್ರತಿಯೊಬ್ಬ ಮೆಂಬರಿನ ಒಂದು ಟೆನ್ಯೂರ್ ಎಷ್ಟು ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕ ಲೀಗಲ್ ಗವರ್ನೆನ್ಸ್. ಸೊ ವಿಚ್ ಲಾ ಇನ್ವೋಕ್ಡ್ against cattle traffickers in Mangaluru July 2025? So cattle traffickers Karnataka Control of Organized Crime Act KCOCA plus ಭಾರತೀಯ ನ್ಯಾಯ ಸಂಹಿತಾನ ಇನ್ವೋಕ್ ಮಾಡಿರುವಂತದ್ದು. ಸೊ ಭಾರತೀಯ ನ್ಯಾಯ ಸಂಹಿತಾ ಅಲ್ಲಿ ಯಾವ ಸೆಕ್ಷನ್? ಆರ್ಗನೈಸ್ಡ್ ಕ್ರೈಮ್ಸ್, ಪ್ರಿಟಿ ಆರ್ಗನೈಸ್ಡ್ ಕ್ರೈಮ್ಸ್ ಏನಿದೆ ಅದರಲ್ಲಿ ಆರ್ಗನೈಸ್ಡ್ ಕ್ರೈಮ್ಸ್, ಆರ್ಗನೈಸ್ಡ್ ಕ್ಯಾಟಲ್ ಟ್ರಾಫಿಕಿಂಗ್. ದಿಸ್ ಈಸ್ ಯೋರ್ 25 ಕ್ವೆಶನ್ಸ್. ಇನ್ನು ನಮಗೆ ಫರ್ದರ್ ಕ್ವೆಶನ್ಸ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ. Now, since there are many questions to be discussed and ಇದಲ್ಲೇ ನಮಗೆ ಇನ್ನೂ ಇಂಪಾರ್ಟೆಂಟ್ ಅಂತ ಅನ್ನುವಾಗ ಇದರಲ್ಲಿ ಆಲ್ರೆಡಿ ಕವರ್ ಆಗಿರೋಂಥದ್ದು ಇನ್ನಷ್ಟು ಹಲವಾರು ಜಡ್ಜ್ಮೆಂಟ್ಸ್ ಇದೆ. ಅಂಡ್
ದೇರ್ ಆರ್ ಮೆನಿ ಮೋರ್ ಕ್ವೆಶನ್ಸ್ ಟು ಬಿ ಕವರ್ಡ್. ಸೊ ಇದಿಷ್ಟೇ ಅಂತ ಅಲ್ಲ, ಇದಕ್ಕಿಂತ ಮೀರಿದ್ದನ್ನು ಸಹ ನಿಮಗೆ ಡೆಫಿನೆಟ್ಲಿ ಕೇಳಬಹುದು. ಬಟ್ ಈ ಒಂದು ಸ್ಪೆಸಿಫಿಕ್ ಆಗಿ ವಿಡಿಯೋ ಲೆಕ್ಚರ್ ಸೀರಿ ನಿಮಗೆ ಕವರ್ ಮಾಡ್ತಿರೋದು ಸೊ ದ್ಯಾಟ್ ಯಾವುದೇ ರೀತಿ ನಿಮ್ಮ GS ಪೋರ್ಷನ್ ಉಳಿಬಾರ್ದು ಅಂತ. ನೆಕ್ಸ್ಟ್ ಇನ್ನೊಂದು 25 ಕ್ವೆಶನ್ಸ್ ಐ ವಿಲ್ ಡಿಸ್ಕಸ್ ಇನ್ ಟುಮಾರೋಸ್ ವಿಡಿಯೋ. ಸೊ ಇಲ್ಲಿ ತನಕ ನೋಡಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್. ಪ್ಲೀಸ್ ರಿವಿಷನ್ ಸ್ಟಾರ್ಟ್ ಮಾಡಿ, ಇನ್ನು ಯಾವುದೇ ಡಿಲೇ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ರಿವಿಷನ್ ಈಸ್ ದ ಕೀ. ರಿವಿಷನ್ ಏನೇ ನಿಮಗೆ ಹೆಲ್ಪ್ ಮಾಡೋದು. ಆ್ಯಂಡ್ ಸ್ಪೆಷಲಿ ಪ್ರಿಲಿಮ್ಸ್ ಅನ್ನುವಾಗ MCQ ಕ್ವೆಶನ್ಸ್ನ ಅಟೆಂಪ್ಟ್ ಮಾಡೋದಕ್ಕೆ ಶುರು ಮಾಡಿ ಆ್ಯಂಡ್ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. That will definitely help you. Thank you very much.